ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಅನುಸವಿಟಿಚಿಯನ್ ಲಾಗ್ಸ್. ನಾನಿವತ್ತು ಥೈರಾಯ್ಡ್ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇದ್ದೀನಿ. ಥೈರಾಯ್ಡ್ ಇರೋವಂಥವ್ರು ಯಾವ ರೀತಿ ಆಹಾರ ಕ್ರಮನ ಉಪಯೋಗಿಸಿದ್ರೆ ಥೈರಾಯ್ಡನ್ನು ಕಂಟ್ರೋಲಲ್ಲಿ ಇಟ್ಕೋಬೋದು ಅನ್ನೋದನ್ನು ನಾನು ನಿಮಗೆ ಕಂಪ್ಲೀಟಾಗಿ ಡೀಟೇಲ್ ಕೊಡ್ತಾ ಇದ್ದೀನಿ. ಥೈರಾಯ್ಡ್ ಅನ್ನೋದು ನಮ್ಮ ಗಂಟಲ ಒಳಗೆ ಶ್ವಾಸನಾಳವನ್ನು ಹಪ್ಪಿ ಹಿಡಿದಂತಹ ಚಿಟ್ಟೆ ಆಕಾರದ ಒಂದು ಗ್ರಂಥಿಯಾಗಿದೆ. ಇದರಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯ ರಕ್ತನಾಳಗಳಿರುವ ಕಾರಣ ಇದು ಗಾಢ ಕಂದು ಮಿಶ್ರಿತ ಕೆಂಪು ಬಣ್ಣದಲ್ಲಿರುತ್ತೆ. ಚಿಟ್ಟೆ ಆಕಾರದಲ್ಲಿರುವುದರಿಂದ ಎರಡು ಪಕ್ವಗಳ ನಡುವೆ ಇರುವ ಸೇತುವೆಯಂತಹ ಭಾಗ ಇವೆರಡನ್ನೂ ಸಂಪರ್ಕಿಸುತ್ತದೆ. ಪಕ್ಕದಲ್ಲಿಯೇ ಇರುವ ಕಾರಣ ಧ್ವನಿ ಪೆಟ್ಟಿಗೆಗೆ ಸೂಚನೆಗಳನ್ನು ನೀಡುವ ನರಗಳು ಇದರ ಮೂಲಕವೇ ಹಾದು ಹೋಗಿರುತ್ತದೆ. ಥೈರಾಯ್ಡ್ ಗ್ರಂಥಿಯ ಕಾರ್ಯನಿರ್ವಹಣೆ ಹೆಚ್ಚು ಕಡಿಮೆ ಆಗಲು ನಮ್ಮ ಆಹಾರ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಇತ್ತೀಚಿನ ದಿನಗಳಲ್ಲಿ ಅನೇಕ ಮಂದಿಯನ್ನು ಈ ಥೈರಾಯ್ಡ್ ಸಮಸ್ಯೆ ಕಾಡ್ತಾ ಇದೆ. ಎಷ್ಟು ಕಾಡ್ತಾ ಇದೆ ಅಂದರೆ ಅದರಲ್ಲೂ ಹೆಚ್ಚಾಗಿ ಮಹಿಳೆಯರಲ್ಲಿ ಥೈರಾಯ್ಡ್ ಸಮಸ್ಯೆ ಕಂಡು ಬರ್ತಾ ಇದೆ. ಹಾಗಾದರೆ ಥೈರಾಯ್ಡ್ ಸಮಸ್ಯೆಯಿಂದ ಮುಕ್ತರಾಗುವುದು ಹೇಗೆ, ಈ ಸಮಸ್ಯೆಯನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳುವುದು ಹೇಗೆ ಅಂತ ತಿಳ್ಕೊಳ್ಳೋಣ. ಒಂದು ಸಲ ನಾವು ಇಂಗ್ಲೀಷ್ ಮೆಡಿಸಿನ್ಗೆ ಅಡಿಕ್ಟ್ ಆದ್ವಿ ಅಂದರೆ ಲೈಫ್ ಟೈಮ್ ನಾವು ಟ್ಯಾಬ್ಲೆಟನ್ನು ತಗೋಬೇಕಾಗತ್ತೆ. ನಾವು ನಮ್ಮ ಫುಡ್ಡಲ್ಲೇ ಎಷ್ಟು ಸಾಧ್ಯನೋ ಅಷ್ಟು ಕಂಟ್ರೋಲನ್ನು ಮಾಡ್ಕೋಬೇಕು. ಜೊತೆಗೆ ಎಕ್ಸಸೈಸ್, ಯೋಗ, ಪ್ರಾಣಾಯಾಮ, ಮುದ್ರಗಳು ಇದರಲ್ಲೇ ನಾವು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಮ್ಮ ಆರೋಗ್ಯವನ್ನು ಕಾಪಾಡ್ಕೋಬೇಕಾಗತ್ತೆ. ಥೈರಾಯ್ಡ್ ಇರೋ ಅಂಥವರು ಯಾವ ಫುಡ್ಗಳನ್ನ ತಿನ್ನೋದ್ರಿಂದ ನಮ್ಮ ಬಾಡಿಗೆ ಅಯೋಡಿನ್ ಅಂಶ ಸಿಗುತ್ತೆ ಅಂತ ನೋಡೋಣ. ಥೈರಾಯ್ಡ್ ಇರೋ ಅಂಥವರು ಧಾನ್ಯಗಳನ್ನ ಎಲ್ಲ ಥರದ ಧಾನ್ಯಗಳನ್ನ ಬಳಸಬೇಕಾಗತ್ತೆ. ಕೊಬ್ಬುಯುಕ್ತ ಆಗಿರೋಂಥ ಮೀನು, ಮೊಟ್ಟೆ ಮತ್ತು ಮಾಂಸ, ಡೈರಿ ಉತ್ಪನ್ನಗಳು ಮೊದಲಾದವನ್ನ ಹೈಪೋಥೈರಾಯ್ಡಿಸಮ್ ತೊಂದರೆಯನ್ನು ಸರಿಪಡಿಸುತ್ತೆ. ನಾನ್ ವೆಜ್ ತಿನ್ನದೇ ಇರೋರು ವೆಜಿಟೇರಿಯನ್ನಲ್ಲೇ ಕಂಟ್ರೋಲ್ ಮಾಡ್ಕೋಬೇಕಾಗತ್ತೆ. ಇದೇ ರೀತಿ ಒಮೆಗಾ 3 ಕೊಬ್ಬಿನ ಆಮ್ಲಯುಕ್ತ ಆಹಾರಗಳೇನಿದೆ ಇದು ಹೈಪರ್ ಥೈರಾಯ್ಡಿಸಮ್ನ ನೈಸರ್ಗಿಕವಾಗಿ ಗುಣಪಡಿಸುತ್ತೆ. ನಾವು ಸಾಕಷ್ಟು ಅಯೋಡಿನ್ಯುಕ್ತ ಆಹಾರನ ಸೇವನೆ ಮಾಡಬೇಕು. ಅದರಲ್ಲಿ ಯಾವ್ಯಾವುದಂತ ಅಂದರೆ ಸ್ಟ್ರಾಬೆರಿ. ನಾವು ಸೀಸನ್ ವೈಸು ಸ್ಟ್ರಾಬೆರಿ ಯಾವಾಗ ಸಿಗುತ್ತೋ ಆ ಸೀಸನ್ನಲ್ಲಿ ತುಂಬ ಜಾಸ್ತಿ ಯೂಸ್ ಮಾಡಬೇಕು. ಸ್ಟ್ರಾಬೆರಿಯನ್ನು ತಿನ್ನೋದ್ರಿಂದ ಮತ್ತು ಆಲೂಗಡ್ಡೆ, ಡೈರಿ ಉತ್ಪನ್ನ, ಮೊಸರು, ನೆವಿ ಬೀನ್ಸ್ ಅಂತ ಏನು ಬರುತ್ತೆ ಇದನ್ನೆಲ್ಲ ಸೇವಿಸೋದರ ಮೂಲಕ ಉತ್ತಮ ಪ್ರಮಾಣದ ಅಯೋಡಿನ್ನು ನಮ್ಮ ಬಾಡಿಗೆ ಸಿಗುತ್ತೆ. ಈ ಅಯೋಡಿನ್ ಸಿಗೋದ್ರಿಂದ ಉತ್ತಮವಾದ ರಸದೂತಗಳನ್ನ ನಮ್ಮ ಬಾಡಿ ಸ್ರವಿಸುತ್ತೆ. ಆವಾಗ ಥೈರಾಯ್ಡನ್ನು ಕಂಟ್ರೋಲಲ್ಲಿಡೋಕ್ಕೆ ಸಹಾಯ ಆಗುತ್ತೆ ಅಂತಲೇ ಹೇಳ್ಬೋದು. ನೋಡಿ, ವೆಜಿಟೇರಿಯನ್ಸು ಈ ರೀತಿ ಆಲೂಗಡ್ಡೆ, ಸ್ಟ್ರಾಬೆರಿ ಈ ಥರದ್ದೆಲ್ಲ ತಿನ್ಬೋದು. ಮೊಸರು ಕೂಡ ಒಂದು ಒಳ್ಳೆ ಫುಡ್ ಅಂತಲೇ ಹೇಳ್ಬೋದು. ಮೊಸರು ಇಲ್ಲದೆ ಇದ್ದರೆ ಊಟ ಇನ್ಕಂಪ್ಲೀಟ್ ಅಂತ. ಸೊ ಸಾಧ್ಯವಾದಷ್ಟು ಮೊಸರನ್ನು ಸೇವನೆ ಮಾಡಿ, ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಜೊತೆಗೆ ಪನ್ನೀರ್, ಚೀಸ್ ಈ ಥರದ್ದು ಕೂಡ ನಾವು ಸಾಕಷ್ಟು ಯೂಸ್ ಮಾಡಬೇಕಾಗತ್ತೆ. ಇದಾದ ನಂತರ ವೆಜಿಟೇರಿಯನ್ಗಾಗಿ ಅಣಬೆ. ಕೆಲವರು ಕೆಂಪು ಮಾಂಸನ ತಿಂದು ಕಂಟ್ರೋಲ್ ಮಾಡ್ಕೋಬೋದು ಥೈರಾಯ್ಡನ್ನು. ವೆಜಿಟೇರಿಯನ್ಸ್ ಇರೋರು ಅಣಬೆಯನ್ನು ಯೂಸ್ ಮಾಡ್ಬೋದು, ಮೊಟ್ಟೆಯನ್ನು ಯೂಸ್ ಮಾಡ್ಬೋದು. ಅಣಬೆಯಲ್ಲಿ ಉತ್ತಮವಾದಂತಹ ಸೆಲೆನಿಯಮ್ ಇದೆ. ಇದು ಥೈರಾಯ್ಡ್ನ ನಿಯಂತ್ರಣಕ್ಕೆ ಸಹಾಯ ಮಾಡುತ್ತೆ ಅಂತಲೇ ಹೇಳ್ಬೋದು ನಾವು. ಪಾಲಕ್ ಮತ್ತು ಬಸಳೆ ಸೊಪ್ಪಿನಂತಹ ದಪ್ಪ ಇರೋವಂಥ ದಪ್ಪ ಇರೋವಂಥ ಸೊಪ್ಪು ಮತ್ತು ಗಾಢ ಹಸಿರು ಎಲೆ ಇರೋವಂಥ ಸೊಪ್ಪುಗಳೇನಿದೆ ಇದರಲ್ಲಿ ವಿಟಮಿನ್ಗಳು, ಪ್ರೋಟೀನ್ಗಳು, ಖನಿಜಗಳು ಆ್ಯಂಡ್ ಮುಖ್ಯವಾಗಿ ಒಮೆಗಾ 3 ಕೊಬ್ಬಿನ ಆಮ್ಲಗಳು ಹೇರಳವಾಗಿರುತ್ತೆ. ಇದು ದೇಹದ ಜೀವರಾಸಾಯನಿಕ ಕ್ರಿಯೆನ ಉತ್ತಮಗೊಳಿಸುತ್ತೆ. ಜೊತೆಗೆ ಬ್ರುಕೋಲಿನೂ ಅಷ್ಟೇ ಥೈರಾಯ್ಡ್ ಇರೋರಿಗೆ ತುಂಬ ಹೆಲ್ತ್ಗೆ ಒಳ್ಳೆಯದಾಗಿರುತ್ತೆ. ಕ್ಯಾಲ್ಸಿಯಂ, ಕಬ್ಬಿಣ, ಅಯೋಡಿನ್ ಉತ್ತಮ ಪ್ರಮಾಣದಲ್ಲಿರುತ್ತೆ. ಇವು ಥೈರಾಯ್ಡ್ ಗ್ರಂಥಿಯ ತೊಂದರೆ ಇರುವ ವ್ಯಕ್ತಿಗಳಿಗೆ ಉತ್ತಮ ಪೋಷಣೆಯನ್ನು ನೀಡುತ್ತೆ ಅಂತಲೇ ನಾವು ಹೇಳ್ಬೋದು.
ಅದರ ಜೊತೆಗೆ ಟೊಮೊಟೊ ಕೂಡ ಅಷ್ಟೇ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಥೈರಾಯ್ಡ್ ಇರೋ ಅಂಥವರಿಗೆ. ಸೆಲೆನಿಯಮ್ ಇರುವಂಥ ಇನ್ನೊಂದು ಆಹಾರ ಅಂತಂದರೆ ಬೆಳ್ಳುಳ್ಳಿ. ಇದೊಂದು ಮಸಾಲೆಯುಕ್ತ ಆಗಿರೋಂಥ ಫುಡ್ ಆಗಿದೆ. ಜೊತೆಗೆ ನಮ್ಮ ಆರೋಗ್ಯನ ವೃದ್ಧಿಸುವ ಜೊತೆಗೆ ಥೈರಾಯ್ಡ್ ಗ್ರಂಥಿಯ ಕ್ಷಮತೆಯನ್ನು ಕೂಡ ಹೆಚ್ಚಿಸುತ್ತೆ. ನೋಡಿ, ಬೆಳ್ಳುಳ್ಳಿ ನಮ್ಮ ಆರೋಗ್ಯಕ್ಕೆ ಎಷ್ಟೆಲ್ಲ ಒಳ್ಳೆಯದು ಅಂತ. ಥೈರಾಯ್ಡ್ ಇರೋವಂಥವರು ಪ್ರತಿದಿನ ಮಜ್ಜಿಗೆಯಲ್ಲಿ, ಊಟದಲ್ಲಿ, ಚಟ್ನಿ, ಪಲ್ಯ, ಸಾಂಬಾರು ಈ ಥರ ಎಲ್ಲದರಲ್ಲೂ ಸಾಧ್ಯವಾದಷ್ಟು ಬೆಳ್ಳುಳ್ಳಿಯನ್ನು ಬಳಸಿ ಆರೋಗ್ಯನ ಕಾಪಾಡ್ಕೊಳ್ಳಿ. ಜೊತೆಗೆ ಓಟ್ಸ್ ರವೆ ಇರುತ್ತಲ್ಲ, ಅದು ಕಂದು ಅಕ್ಕಿ, ಬಾರ್ಲಿ ಇದೆಲ್ಲ ಉತ್ತಮ ಧಾನ್ಯಗಳು. ಇದನ್ನು ಉತ್ತಮ ಪ್ರಮಾಣದ ವಿಟಮಿನ್ ಬಿ ಇದರಲ್ಲಿ ಯಥೇಚ್ಛವಾಗಿರುತ್ತೆ. ಹಾಗೂ ಇತರ ಪೋಷಕಾಂಶಗಳು ಕೂಡ ಇದರ ಜೀವರಾಸಾಯನಿಕ ಕ್ರಿಯೆಯನ್ನು ಉತ್ತಮಗೊಳಿಸುತ್ತೆ. ಸೊ ನಾವು ಸೂಕ್ತ ಪ್ರಮಾಣದ ರಸದೂತಗಳನ್ನು ಸ್ರವಿಸಲು ಪ್ರಚೋದನೆ ನೀಡುತ್ತೆ. ಅದರಿಂದ ನಾವು ಈ ಥರ ಫುಡ್ಡನ್ನು ತಗೋಬೇಕಾಗತ್ತೆ. ಜೊತೆಗೆ ಕೊಬ್ಬರಿ ಎಣ್ಣೆ, ಇದು ಕೂಡ ಕೊಬ್ಬಿನ ಆಮ್ಲಗಳ ಸೇವನೆಯಿಂದ ತಕ್ಷಣ ನಮಗೆ ಶಕ್ತಿಯಾಗಿ ಪರಿವರ್ತನೆ ನೀಡುತ್ತೆ ಹಾಗೂ ಥೈರಾಯ್ಡ್ ಕಾರ್ಯವನ್ನು ನಿಯಂತ್ರಿಸುತ್ತೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಥೈರಾಯ್ಡ್ ಇರೋ ಅಂಥವರು ಯಾವ ರೀತಿಯ ಆಹಾರನ ತಗೊಂಡ್ರೆ ಅವರ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ಅಂತ. ಥೈರಾಯ್ಡನ್ನು ಹೇಗೆ ನಾವು ಕಂಟ್ರೋಲಲ್ಲಿ ಇಟ್ಕೋಬೇಕು ಅಂತ ತಿಳ್ಕೊಂಡಿದ್ದೀವಿ. ಸೊ ರೆಗ್ಯುಲರಾಗಿ ಈ ರೀತಿ ಫುಡ್ಡನ್ನು ನಾವು ಟ್ರೈ ಮಾಡ್ತಾ ಬಂದರೆ ಥೈರಾಯ್ಡ್ ನಮಗೆ ಕಂಟ್ರೋಲಲ್ಲಿರುತ್ತೆ. ಡಾಕ್ಟರ್ನ ಅವಶ್ಯಕತೆಯೇ ಇರೋದಿಲ್ಲ ಅಲ್ವಾ? ನೀವು ಕೂಡ ಇದೇ ರೀತಿ ಫುಡ್ಡನ್ನು ಟ್ರೈ ಮಾಡಿ. ನಾನು ಕೂಡ ಥೈರಾಯ್ಡ್ ಪೇಷಂಟ್. ನನ್ನ ರೊಟೀನ್ ಡಯಟ್ ಕೂಡ ಯೋಗ, ಎಕ್ಸಸೈಸಿಂದನೇ ಶುರುವಾಗುತ್ತೆ. ಜೊತೆಗೆ ನನಗೆ ಥೈರಾಯ್ಡ್ ಬಂದು 5 ಇಯರ್ಸ್ ಆಗಿದೆ. ನಾನು ಯಾವುದೇ ಟ್ಯಾಬ್ಲೆಟ್ ಆಗಲಿ ಮೆಡಿಸಿನ್ ಆಗಲಿ ಏನು ತೊಗೋತಾ ಇಲ್ಲ. ನಾನು ಹೇಳಿದ್ನಲ್ಲ, ಎಕ್ಸಸೈಸು ಮತ್ತು ಮುದ್ರೆಗಳೇನಿದೆ ಅದರಿಂದನೇ, ಫುಡ್ಡಿಂದನೇ ಕಂಟ್ರೋಲ್ ಮಾಡ್ಕೋತಾ ಇದ್ದೀನಿ. ನೀವು ಕೂಡ ಒಂದು ಸಲ ಟ್ರೈ ಮಾಡಿ. ಯಾವುದೇ ಡಾಕ್ಟರ್ನ ಅವಶ್ಯಕತೆ ಇರೋದಿಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.